ಯಾಕೆ ಸುಸ್ತಾಗ್ಬಿಟ್ಟಿದ್ಯಾ ಫುಲ್ಲು? ಯಾರು? ನೀನೆ ಟಯರ್ಡ್ ಆಯ್ತಾ? 3-4 ದಿನದಿಂದ ಸುತ್ತಿ ನಮ್ಮ ಜೊತೆಗೆ. ಗೈಸ್ ಫೈನಲಿ ಲೊಕೇಶನ್ಗೆ ಎಂಟ್ರಿ ಆದ್ವಿ. ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ಪ್ರಾಪರ್ಟಿ ತೋರಿಸ್ತೀನಿ ನಾನು ನಿಮಗೆ. ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅಂತ ಹೇಳಿ 3 ಎಕರೆ 15 ಗುಂಟೆ ಜಾಗದಲ್ಲಿ. ಇನ್ನು ನೆಕ್ಸ್ಟ್ ಉಳಿದಿರುವಂತಹ ಸೀಟ್ಸ್ ಜಸ್ಟ್ 22 ಅಷ್ಟೇನೆ. ಇನ್ನೂ ಊಟ ಆಗಿಲ್ಲ ಗೈಸ್. ಊಟ ಮಾಡಿಕೊಂಡು ಇಲ್ಲಿಂದ ಇನ್ನೊಂದು ಕಾಲೇಜ್ ಶೂಟಿಂಗ್ ಇದೆ. ಆ ಕಾಲೇಜ್ ಶೂಟಿಂಗ್ ಹೋಗಿ ಇವತ್ತು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಫಸ್ಟ್ ನಿದ್ದೆ ಮಾಡಬೇಕು. ಯಾಕೆಂತಂದ್ರೆ ಅಲ್ಲೋಡಿ ಫ್ಲೈಟು ಇವಳು ಹಂಗೆ ಹೇಳಿದ್ದ ಅವಾಗ್ಲೇ. ಹೆಂಗೆ ಹೇಳು ಮಗ? ಫ್ಲೈಟ್ ಹೋಗ್ತಿದೆ ಅಂತ. ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ ಅಂತ ಹೇಳಿಲ್ಲ ಮಗ ನೀನು. ಅಲ್ಲೋಡಿ ಫ್ಲೈಟು ಎಷ್ಟು ಕೆಳಗೆ ಆಡ್ತಿದೆ ನೋಡಿ. ನಮ್ಮ ಹುಡುಗಿ ಫುಲ್ ಎಕ್ಸೈಟೆಡ್ ಪಾಪ. ಫಸ್ಟ್ ಟೈಮ್ ಅನ್ಸುತ್ತೆ. ಫಸ್ಟ್ ಟೈಮ್ ಏನೇ ಈ ರೋಡಿಗೆ ಬಂದಿರೋದೇ ಫಸ್ಟ್ ಟೈಮ್. ಹೌದಾ? ಇಷ್ಟ ಆಯ್ತಾ? ಇನ್ನು ನೀನು ನೋಡೇ ಇಲ್ವಲ್ಲ, ಇಷ್ಟ ಆಯ್ತು ಅಂತ ಹೆಂಗೆ ಹೇಳ್ತಿದ್ಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಯಾಕೆ ಆಕಾಶ್ ನಿನ್ಗೆ ಎಷ್ಟು ಸಲ ಹೇಳಿದೆ ಹಂಗೆ ನೆಗಿಸ್ಬೇಡ ಹಂಸು, ನಾನೇನ್ ಮಾಡ್ಲಿ? ನೋಡ್ಕೊಂಡು ಸ್ಲೋ ಆಗಿ ಇದ್ ಮಾಡ್ಬೇಕು. ನಿಂಗೆ ಕಣ್ಣು ಕಾಣಿಸಲ್ವಲ್ಲ. ಎಲ್ಲ ಇರ್ತಾರೆ ಗೈಸ್ ಗಾಡಿ ಓಡಿಸ್ಬೇಕಾರೆ. ಎಲ್ಲ ಇರ್ತಾರೆ ಎಸ್ ಗಾಯ್ಸ್ ಹೆಂಗೆ ಇದು? ಹಿಂಗೆಲ್ಲ ಇರ್ತಾರೆ ಬನ್ನಿ ಗೈಸ್. ಎಲ್ಲಿ ಗೈಸ್? ಬನ್ನಿ ಗೈಸ್ ಬೇಗ. ಗೈಸ್ ನಾವು ಬಂದಿರೋ ಈ ಶಾಪಲ್ಲಿ ಎಲ್ಲ ಆಫರಲ್ಲಿ ಸಿಗುತ್ತೆ. ದಿನಸಿ ಅಂಗಡಿಯಲ್ಲೂ ಬೌನ್ಸರ್ ಹಿಡ್ಕೊಂಡು ನಡೆಸ್ತವ್ರೆ. ಅಂದರೆ ಬೆಂಗಳೂರಲ್ಲಿ ಇದೊಂದೇ ಅಂಗಡಿ ನೋಡಿ. ಹನುಮಂತನ ಕೈಯಲ್ಲಿ ಮೂಟೆ ಒರೆಸ್ಕೊಂಬಂದಂಗೆ ನಂದಿನಿ ಬೆಂಗಳೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಮೂಟೆ ಒರೆಸ್ಕೊಂಡು ಹೋಯ್ತವಳೆ. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇ ಗೈಸ್ ಲೆಟ್ಸ್ ಗೋ. ವೆಲ್ಕಮ್ ಟು ನ್ಯೂ ವ್ಲಾಗ್. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಕಡೆ ಶೂಟ್ ಹೋಗ್ತಾ ಇದ್ದೀವಿ. ಫುಲ್ಲು ಸ್ಟ್ರೆಸ್ ಔಟು. ಆದ್ರೂ ನೆಕ್ಸ್ಟ್ ಡೇ ಶೂಟ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಕಾಯಕವೇ ಜೀವನ ಅನ್ನಂಗೆ ಆಗಿದೆ. ನಮ್ಮ ಲೈಫ್ ಜೊತೆಗೆ ನಮ್ಮ ಲೈಫ್ ಪಾರ್ಟ್ನರು ಇದ್ದಾರೆ ಹಿಂದ್ಗಡೆ. ಫುಲ್ಲು ಬ್ಯುಸಿಯಾಗಿದ್ದಾರೆ, ಏನೋ ಕೆಲಸ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ? ಯಾವ್ದೊಂದು ಆಪ್ ನೋಡಿ ಅಂತ ಹೇಳಿ, ಪೂಜಾ ಆಪ್ ಅಂತ ಸಾಮಗ್ರಿಗಳೆಲ್ಲ ಒಂದ್ ಕಡೆ ಸಿಗ್ತವೆ ಅಂತ. ಏನೋ ಕಮರ್ಷಿಯಲ್, ನೆಕ್ಸ್ಟ್ ಕಮರ್ಷಿಯಲ್ ಯಾವ್ದು ಶೂಟಿಂಗ್ ಮಾಡಬೇಕು ಏನು ಅಂತ ಯೋಚನೆ ಮಾಡ್ತಾವಳು ಬೇರೆ ಕ್ಲೈಂಟ್ನ ಹುಡ್ಕೋದಕ್ಕೆ. ಗೈಸ್ ಹೊಸದಾಗಿ ಒಂದು ICICI ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಕೊಟ್ಟರು. HP ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿ ಅಂತ. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀನಿ. ಇದು ತೊಗೊಳ್ಳಿ ಕಾರ್ಡು ICICI. ಇದರಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಗೈಸ್ 3.5% ಕ್ಯಾಶ್ ಬ್ಯಾಕ್ ಆಗುತ್ತಂತೆ. ಆ್ಯಂಡ್ ಇದರಲ್ಲಿ ಸ್ವೈಪ್ ಮಾಡಿದ್ರೆ ಟ್ಯಾಕ್ಸ್ ಕಟ್ ಆಗಲ್ವಂತೆ ಪೆಟ್ರೋಲ್ ಬಂಕಲ್ಲಿ. ಗೊತ್ತಿಲ್ಲ, ಫಸ್ಟ್ ಟೈಮು. ಇವರೆಲ್ಲ ಫೇಕ್ ಫಾಲ್ಸ್ ಕಮಿಟ್ಮೆಂಟ್ ಕೂಡ ಜಾಸ್ತಿ ಈ ಬ್ಯಾಂಕಿಂಗ್ ಸೆಕ್ಟರ್ ಅವರು. ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಸ್ವೈಪ್ ಮಾಡಿ ಮೇಡಮ್. ಅದು ಏನೋ ಮಾಡಿ, ಸ್ವೈಪೋ ಟ್ಯಾಪೋ ಏನೋ ಮಾಡಿ. ನಮ್ಮ ಶಿನಮು ಈಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಇವಾಗ ಗೊತ್ತಾಗುತ್ತೆ ಗೈಸ್ ಈ ಕಾರ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಈ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಹೋಗ್ತಾ ಇರೋದು ದೊಡ್ಡಬಳ್ಳಾಪುರಕ್ಕೆ ಒಂದು ಪ್ರಾಪರ್ಟಿ ಶೂಟಿಗೆ ಅಂತ ಹೋಗ್ತಾ ಇದ್ದೀನಿ. ಪ್ರಾಪರ್ಟಿ ಶೂಟು 10:00 ಬನ್ನಿ ಅಂದಿದ್ರು. ಈಗ ಆಲ್ರೆಡಿ 10:45 ಆಗೋಯ್ತು. ನಮ್ದು ಯಾವಾಗಲೂ ಹಿಂಗೇನೆ, ನಮ್ಮ ಮನೆ ಬರ ನಮ್ಮ ಜೀವನನೇ ಹಿಂಗೆ, ಏನೂ ಮಾಡೋಕ್ಕಾಗಲ್ಲ. ಕ್ಲೈಂಟ್ ಹೇಳಿದ ಟೈಮಿಗೆ ಒಂದಿನೂ ಹೋಗಿ ನಮ್ಗೆ ಅಭ್ಯಾಸನೇ ಇಲ್ಲ ಗೈಸ್. ಆಯಿತಾ? ಟ್ಯಾಕ್ಸ್ ಆ್ಯಡ್ ಆನ್ ಆಯಿತಾ? ಹೆಂಗೆ ಆ್ಯಡ್ ಆನ್ ಆಯಿತು ಕೊಡು ಬಿಲ್ಲಲ್ಲಿ. ಗೈಸ್ ಪೆಟ್ರೋಲ್ ಹಾಕ್ಸಿದೆ 3.5% ಅಂದರು. ಇವಾಗ ಗೊತ್ತಾಗಲ್ಲ. 2020 ರೂಪಾಯಿಗೆ ಸೇಲ್ ಅಮೌಂಟ್ ಸ್ವೈಪ್ ಆಗಿದೆ. ಐ ಗೆಸ್ ಟ್ಯಾಕ್ಸ್ ಕಟ್ ಆಗಲ್ಲ ಅಂದ್ಕೊಂಡಿದ್ದೀನಿ. 18% GST ಮಾತ್ರ ಕಟ್ ಆಗ್ಬೋದೇನೋ, ನೋಡೋಣ. ನೆಕ್ಸ್ಟ್ ಟೈಮ್ ನೋಡಿದ್ರೆ ಗೊತ್ತಾಗುತ್ತೆ ಗೈಸ್. ಯಾಕೆ ಸುಸ್ತಾಗ್ಬಿಟ್ಟಿದ್ಯಾ ಫುಲ್ಲು? ಯಾರು? ನೀನೆ ಟಯರ್ಡ್ ಆಯ್ತಾ? 3-4 ದಿನದಿಂದ ಸುತ್ತಿ ನಮ್ಮ ಜೊತೆಗೆ. ಹಾಂ ಸುಮ್ಮನೆ ನಿದ್ದೆ ಬರ್ತಿತ್ತಲ್ಲ, ಹಂಗೆ ನಿದ್ದೆ ಬರ್ಲಿಲ್ಲ, ಏನಿಲ್ಲ. ನೋಡಿ ಕಣ್ಣೆಲ್ಲ ನೋವು ಬಂದ. ಇವಳು ಕನ್ನಡ ಗೈಸ್. ಇವಳು ಕನ್ನಡ ಹೆಂಗೈತೆ ಅಂದರೆ ಹೇಳಿ ಇನ್ನೊಂದ್ಸಲ. ಬಂದ ಹೋದ ಆಮೇಲೆ ಬಂತು. ಹಂಗೆ ಪೂರ್ತಿ ಕನ್ನಡ ಮಾತಾಡ್ರಿ. ಅಯ್ಯೋ ನಿಮ್ಮ ಮೂಡ್ಸಿಮೆ ಕನ್ನಡಕ್ಕಿಂತ ನಮ್ಮ ಮಲೆನಾಡು ಕನ್ನಡ ಎಷ್ಟೋ ಚೆನ್ನಾಗಿರುತ್ತೆ ಅಲ್ವಾ? ಶಬಾಷ್. ಇದ್ಯಾವ್ದಿದು ಕೋಟೆ ಹಿಂಗೆ? ವಾವ್, ಇದೇನಿದು? ನಿಸರ್ಗ ಟ್ರೀ. ಯಾವ್ದೋ ರೆಸಾರ್ಟಾ ಏನಿದು? ಏನೋ ಮಾಡಿದ್ದಾರೆ ಗೈಸ್, ತುಂಬ ಚೆನ್ನಾಗಿದೆ. ಆಚೆ ಕಡೆಯಿಂದ ಔಟ್ಲುಕ್ಕು ಫುಲ್ ಕೋಟೆ ಮಾದರಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಒಳಗಡೆ ಏನಿದೆಯೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರು ಹೋಗಿ ಬ್ಲಾಗ್ ಮಾಡಬೇಕು. ಏನೋ ಗೊತ್ತಿಲ್ಲ. ರೆಸಾರ್ಟಾ? ಓ ರೆಸಾರ್ಟ್.
ನಾವು ರೆಸಾರ್ಟಿಗೆ ಹೋಗಲ್ಲ, ಯಾಕೆಂದರೆ ನಾವು ರೆಸಾರ್ಟ್ ರಾಜಕೀಯ ಮಾಡಲ್ಲ. ಗೈಸ್ ಕಮ್ ಲೆಟ್ಸ್ ಗೋ. ಗೈಸ್ ಫೈನಲಿ ಲೊಕೇಶನ್ಗೆ ಎಂಟ್ರಿ ಆದ್ವಿ. ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ಪ್ರಾಪರ್ಟಿ ತೋರಿಸ್ತೀನಿ ನಾನು ನಿಮಗೆ. ಸಮೃದ್ಧಿ ರಾಯಲ್ ಎನ್ಕ್ಲೇವ್ ಅಂತ ಹೇಳಿ ಸಕ್ಕತ್ತಾಗಿ ಮಾಡಿದ್ದಾರೆ. ಮುಂದೆ ಇರೋದೆಲ್ಲ ಕಮರ್ಷಿಯಲ್ ಸೈಟ್ಸು, ಒಳಗಡೆ ಇರೋದೆಲ್ಲ ರೆಸಿಡೆನ್ಷಿಯಲ್ ಸೈಟ್ಸು. ಸೊ ಇಲ್ಲಿ ಈ ಲೊಕೇಶನಲ್ಲಿ 3800 ರೂಪಾಯಿಂದ 4500 ರೂಪಾಯಿವರೆಗೂ ಸ್ಕ್ವೇರ್ ಫೀಟ್ ಓಡ್ತಾ ಇದೆ. ಅವ್ರು ನಿಂತಿರುವಂಥ ಕಮರ್ಷಿಯಲ್ ಪ್ರಾಪರ್ಟಿ ಎಲ್ಲ ಆಲ್ಮೋಸ್ಟು 4500 ಅಂದರು. ಇನ್ನು ಒಳಗಡೆ ಇರುವಂತಹ ಎಲ್ಲ ಸೈಟ್ಸು ಬಂದು 3800 ರೂಪಾಯಿ ಪರ್ ಸ್ಕ್ವೇರ್ ಫೀಟು. 3 ಎಕರೆ 15 ಗುಂಟೆ ಜಾಗದಲ್ಲಿ. ಇನ್ನು ನೆಕ್ಸ್ಟು ಉಳಿದಿರುವಂತಹ ಸೈಟ್ಸು ಜಸ್ಟ್ 22 ಅಷ್ಟೇ. ಸೊ 22 ಸೈಟ್ಸು ನಮ್ಮ ವಿಡಿಯೋ ಬಂದಾದಮೇಲೆ ಆಲ್ಮೋಸ್ಟ್ ಸೋಲ್ಡ್ ಆಗುತ್ತೆ. ಯಾಕೆಂತಂದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ, ಇಂಡಿವಿಜುವಲ್ ಈ ಖಾತಾ ರಿಲೀಸ್ ಆಗಿದೆ. ತುಂಬಾ ಚೆನ್ನಾಗಿದೆ ಲೊಕೇಶನ್ನು. ನಾನು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ ನೋಡಿ, ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ, ಈ ನಂಬರ್ಗೆ ಬೇಕು ಅಂದವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನನ್ನ ಬ್ಲಾಗ್ ನೋಡೋರು ಯಾರಾದರೂ. ಆ್ಯಂಡ್ ಒಳಗಡೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಗೈಸ್, ನೀವು ಇಲ್ಲಿ ನೋಡ್ಬೋದು. ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಮನೆಗಳನ್ನ ಆಲ್ರೆಡಿ ಕಟ್ಟಿ ಇದು ಮಾಡ್ತವ್ರೆ. ನಾವು ಎಷ್ಟೋ ಪ್ರಾಪರ್ಟೀಸ್ ನೋಡಿದ್ದೀವಿ, ಪ್ರಾಪರ್ಟೀಸ್ಗಳಲ್ಲಿ ಕಟ್ಟೋದಿರಲಿ, ಪ್ರಾಪರ್ಟಿ ನೋಡೋಕ್ಕೆ ಜನಗಳು ಬರೋಲ್ಲ. ಅಂಥದ್ರಲ್ಲಿ ಮೇಯ್ನ್ ರೋಡ್ಗೆ ಅಟ್ಯಾಚ್ ಆಗಿರೋವಂಥ ಪ್ರಾಪರ್ಟಿ ಆ್ಯಂಡ್ ಸುತ್ತಮುತ್ತ ಮನೆಗಳು ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ. ಕಂಪ್ಲೀಟಾಗಿ ಇಲ್ಲೆಲ್ಲ ಮನೆಗಳಿದೆ. ಆ್ಯಂಡ್ ಈ ಸಮೃದ್ಧಿ ಲೇಔಟ್ ಪ್ರಾಪರ್ಟೀಸ್ ಏನಿದೆ, ಕಂಪ್ಲೀಟಾಗಿ ಈ ಲೇಔಟ್ನಲ್ಲಿ ತೊಗೊಂಡಿರುವಂತಹ ಎಲ್ಲ ಪ್ರಾಪರ್ಟಿ ಕೂಡ ಆಲ್ಮೋಸ್ಟು ಬ್ರಾಹ್ಮಣರೇ. ಸೊ ಆಲ್ಮೋಸ್ಟು ಅಮೇರಿಕದಲ್ಲಿರುವಂತಹ ಒಂದು ಬ್ರಾಹ್ಮಣರ ಫ್ಯಾಮಿಲಿ 5 ಸೈಟ್ಸ್ನ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಅವ್ರು ಅಷ್ಟು ಸುಲಭವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದರೆ ಒಂದೊಳ್ಳೆ ಪ್ರಾಪರ್ಟಿ ಅಂತ ಅರ್ಥ ನನಗೆ ಹೇಳಿದ್ದು. ನಾನು ಈ ಪ್ರಾಪರ್ಟೀಸ್ನ ಪ್ರಮೋಟ್ ಮಾಡ್ತಾಯಿಲ್ಲ, ಬದಲಿಗೆ ಗೈಸ್ ನಿಜವಾಗ್ಲೂ ಹೇಳ್ತೀನಿ, ಒಂದೊಳ್ಳೆ ಜಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿದ್ರೆ 100% ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ. ಬಟ್ ದುಡ್ಡು ಮಾಡಬೇಕು ಅಂತಲೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದಲ್ವಾ, ಹಾಗಾಗಿ ದುಡ್ಡಿಲ್ಲ ಸದ್ಯಕ್ಕೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದವರು, ದುಡ್ಡು ಇಟ್ಕೊಂಡವರು ಈ ಪ್ರಾಪರ್ಟಿನ ಇನ್ವೆಸ್ಟ್ಮೆಂಟ್ ಮಾಡಿ ಆ್ಯಂಡ್ ಗೂಗಲ್ ಸರ್ಚ್ ಮಾಡಿ ಈ ಲೇಔಟ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ಇವರು ನಮ್ಮ ಸಮೃದ್ಧಿ ಪ್ರಾಪರ್ಟೀಸ್ನ ಓನರು, ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಇವರು. ಸೊ ಶೂಟಿಂಗ್ ಎಲ್ಲ ಮುಗೀತು, ಈಗಷ್ಟೇ ಕೂತ್ಕೊಂಡಿದ್ದೀವಿ ಎಲ್ಲ. ಒಂದು ಡ್ರೋನ್ ಶೂಟ್ ತೆಗಿಬೇಕು ಅಂತ ಬಂದೆ. ಆ್ಯಕ್ಚುಲಿ ಡ್ರೋನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವತ್ತು. ಡ್ರೋನ್ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಡ್ರೋನು ಇಟ್ಟಿದ್ದ ಜಾಗದಲ್ಲೇ ನನ್ನ ಮಗನ ಕತೆ ಹೊಡೆದಾಕ್ಬಿಟ್ಟಿದ್ದಾನೆ. ಸೊ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮಗ ಬಂದು ಅವನು ಇವರೆಲ್ಲ ಸೇರ್ಕೊಂಡು ಡ್ರೋನ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅವ್ರಿಗೆ ಆಟ ಆಡೋಕ್ಕೆ ಬರ್ದಲೆ, ಓಪನ್ ಮಾಡೋಕ್ಕೆ ಬರ್ದಲೆ. ಈಗ ಅದು ಜಾಸ್ತಿ ಆಗಿದೆ ಡ್ಯಾಮೇಜು, ಹೊಡೆದೋಗ್ತಾ ಬೇಜಾರಾಗ್ತಿದೆ ನಿಜ. 2.5-3 ಲಕ್ಷ ಡ್ರೋನ್ ಕೊಟ್ಟು ತೊಗೊಂಡು ಡ್ರೋನ್ನ ಹಿಂಗೆ ಮಾಡ್ಕೊಂಬಿಟ್ನಲ್ಲ ಅಂತ. ಆಮೇಲೆ ಫಂಗಲ್ ಆಗಿತ್ತು. ಫುಟೇಜ್ ಹೆಂಗೆ ಬಂದಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫುಟೇಜ್ ಬಂದಿತ್ತು, ಫಂಗಲ್ ಆಗಿಬಿಟ್ಟಿತ್ತು, ಫಂಗಸ್ ಫಾರ್ಮೇಷನ್ ಆಗಿತ್ತು ಕ್ಯಾಮ್ರಾದಲ್ಲಿ. ಇವಾಗ ಕ್ಲಿಯರ್ ಆಗಿದೆ, ಬಿಸಿಲಲ್ಲಿ ಇಟ್ಟಿದೆ ಒಂದಷ್ಟೊತ್ತು. ಈಗ ಡ್ರೋನ್ ಶಾಟ್ ತೆಗೆದು ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತೀನಿ. ಇನ್ನೂ ಊಟ ಆಗಿಲ್ಲ ಗೈಸ್. ಊಟ ಮಾಡಿಕೊಂಡು ಇಲ್ಲಿಂದ ಇನ್ನೊಂದು ಕಾಲೇಜ್ ಶೂಟಿಂಗ್ ಇದೆ, ಆ ಕಾಲೇಜ್ ಶೂಟಿಂಗ್ ಹೋಗಿ ಇವತ್ತು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಫಸ್ಟು ನಿದ್ದೆ ಮಾಡಬೇಕು. ಯಾಕೆಂತಂದರೆ ಫುಲ್ಲು ಹೊಟ್ಟೆ ಹಸಿತದೆ, ಫುಲ್ ನಿದ್ದೆ ಬರ್ತಾ ಇದೆ ನನಗೆ ಇವತ್ತು ನಿಜ ಗೈಸ್. ಬನ್ನಿ ಇವಾಗ ಡ್ರೋನ್ ಆರಿಸ್ತೀನಿ. ಡ್ರೋನ್ ಪ್ರತಾಪ ಗೈಸ್. ಶೂಟಿಂಗ್ ಎಲ್ಲ ಮುಗೀತು, ಊಟ ಮಾಡೋಣ ಅಂತ ಬಂದ್ವಿ ಯಾವುದೋ ಒಂದು ಹೋಟ್ಲಿಗೆ. ನೋಡಬೇಕು ಏನು ಸಿಗುತ್ತೆ ಏನು ಸಿಗಲ್ಲ, ಹೊಟ್ಟೆ ಹಸ್ಬಿಟ್ಟಿದೆ ಗೈಸ್. ಫೈನಲಿ ಊಟ ಮಾಡೋಣ ಅಂತ ಒಳಗಡೆ ಬಂದ್ವಿ. ಇದೇನೋ ಸ್ಪೆಷಲ್ ಐಟಮ್ ಇದೆ ಇವತ್ತು. ಸ್ಪೆಷಲ್ ಐಟಮ್ಮು ಏನು ಸರ್ ಇದು? ಅರಾಬರ ಕಬಾಬ್ ಚೆನ್ನಾಗಿರುತ್ತಾ? ಅರಾಬರ ಕಬಾಬ್ ಅಂತ ಇದು, ಅರಾಬರ ಕಬಾಬ್. ಇದು ಮಶ್ರೂಮ್ ಟಿಕ್ಕಾ, ಇದು ಪನ್ನೀರ್ ಟಿಕ್ಕಾ. ಇದು ಪನ್ನೀರ್ ಟಿಕ್ಕಾ ರೆಡ್, ಇದು ಗ್ರೀನು. ನೋಡೋಣ 3 ಒಂದು ಪ್ಲೇಟ್ ಹೇಳ್ಬಿಡೋಣ ಹಂಗಾರೆ ಅಲ್ವಾ? ಅರಾಬರ ಕಬಾಬ್ ತಿಂತೀಯಾ? ಅದು ಹೆಂಗಿದೆ ಹೇಳಿದೆ ಸರ್. ಅರಾಬರ ಕಬಾಬ್ ಗೈಸ್. ಇವತ್ತಿನ ನಮ್ಮ ಮಧ್ಯಾಹ್ನದ ಬಿಲ್ಲು 750 ರೂಪಾಯಿ. ಪನ್ನೀರ್ ಟಿಕ್ಕಾ, ರವಾ ಇಡ್ಲಿ, ಸ್ಪೆಷಲ್ ಸ್ಟಾರ್ಟರು 47 ರೂಪಾಯಿ ಒಂದು ರವಾ ಇಡ್ಲಿ. ಗೈಸ್ ಫಸ್ಟ್ ಶೂಟ್ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಈಗ 2ನೇ ಶೂಟ್ಗೆ ಹೋಗ್ತಾ ಇದ್ದೀವಿ. ಶೂಟ್ ಎಲ್ಲಿ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಇದ್ರೂ ಬರೋಕ್ಕಾಗ್ತಿಲ್ಲ. ನಮ್ಮ ಹುಡುಗಿ ಅಂತೂ ಫುಲ್ ಎಕ್ಸೈಟೆಡ್ ಅಲ್ವೇನೆ? ಹೌದು. ನಮ್ಮ ನಂದಿನಿ ನೀನು? ನಾನು ನಿಮ್ಮನ್ನೇ ಕರ್ಕೊಂಡು ಹೋಗಿದ್ನಲ್ಲ. ಎಲ್ಲಿಗೆ? ಚೆನ್ನಾಗಿ ಹೋಗ್ಬೇಕಾರೆ ಇಲ್ಲೇ ಬಂದಿದ್ದೆ. ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿದ್ದೆ ಕಣೆ, ಟರ್ಮಿನಲ್. ಈಗ ಬನ್ನಿ ನಾನು ನಿಮ್ಮನ್ನ ಟರ್ಮಿನಲ್ 2 ಮುಂದೆ ಕರ್ಕೊಂಡು ಹೋಗ್ತೀನಿ. ವಿಮಾನ ನಿಲ್ದಾಣಕ್ಕೆ ದಾರಿ. ಅಲ್ಲೋಡು ಫ್ಲೈಟು. ಇವಳು ಹಂಗೆ ಹೇಳಿದ್ದ ಅವಾಗ್ಲೇ. ಹೆಂಗೆ ಹೇಳು ಮಗ? ಫ್ಲೈಟ್ ಹೋಗ್ತಾ ಇದೆ ಅಂತ. ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ ಅಂತ ಹೇಳಿಲ್ಲ ಮಗ ನೀನು. ಅಲ್ಲೋಡಿ ಫ್ಲೈಟು ಎಷ್ಟು ಕೆಳಗೆ ಆಡ್ತಿದೆ ನೋಡಿ.
ನಮ್ಮ ಹುಡುಗಿ ಫುಲ್ ಎಕ್ಸೈಟೆಡ್ ಪಾಪ. ಫಸ್ಟ್ ಟೈಮ್ ಅನ್ಸುತ್ತೆ. ಫಸ್ಟ್ ಟೈಮ್ ಏನೇ ಹೌದು ಈ ರೋಡಿಗೆ ಬಂದಿರೋದೇ ಫಸ್ಟ್ ಟೈಮಾ? ಹೌದು. ಹೌದಾ? ಇಷ್ಟ ಆಯ್ತಾ? ಇನ್ನು ನೀನು ನೋಡೇ ಇಲ್ವಲ್ಲ, ಇಷ್ಟ ಆಯ್ತು ಅಂತ ಹೆಂಗೆ ಹೇಳ್ತಿದ್ಯಾ? ರೋಡ್ ನೋಡಿದ್ರೆ ಯಾಕೋ ಚೆನ್ನಾಗಿದೆ ಅನ್ಸ್ತಾ ಇದೆಯಾ? ಸಖತ್ತಾಗಿದೆ ಅಂತ ಅನ್ಸ್ತಾ ಇದೆಯಾ? ಹೌದು. ಗೈಸ್, ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದೀವಿ ನಾವು ಇವಾಗ. ಗೈಸ್, ಇಲ್ಲಿ ಸ್ಟ್ರೈಟ್ ಹೋದ್ರೆ ಟರ್ಮಿನಲ್ 1 and 2 ಹೋಗ್ತೀವಿ. ಬಟ್ ಸಾರಿ ಕಡೆ, ನಾವು ಒಳಗಡೆ ಹೋಗ್ತಾ ಇಲ್ಲ. ಟರ್ಮಿನಲ್ 1 and 2 ನಾವು ರೈಟ್ ತಗೋತಾ ಇದೀವಿ, ಏರ್ಪೋರ್ಟ್ ಸಿಟಿ ಕಡೆ. ಓಕೆ ಓಕೆ ಓಕೆ. ಸೊ ಬಟ್ ನಿನಗೆ ಇಲ್ಲಿ ತುಂಬಾ ಹತ್ರದಿಂದ ಫ್ಲೈಟ್ ಅಂತೂ 100% ತೋರಿಸ್ತೀನಿ ಇರು. ಹಿಂಗೋದ್ರೆ ಏರ್ಪೋರ್ಟ್ ಒಳಗಡೆ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಒಳಗಡೆ ಹೋದ್ರೆ. ಸೊ ನಾವಿವಾಗ ಬ್ರಿಡ್ಜ್ ಬಿಟ್ಟು ಈ ಕಡೆ ಲೆಫ್ಟ್ಗೆ ಹೋಗ್ತಾ ಇದೀವಿ. ಜಸ್ಟ್ ಇಲ್ಲಿಂದ 2.8 ಕಿಲೋಮೀಟರ್ಸ್ ಇದೆ ಅಷ್ಟೇ ನಮ್ಮ ಡೆಸ್ಟಿನೇಷನ್ನು. ಇನ್ನು 2.8 ಕಿಲೋಮೀಟರ್ಸ್ ಅಲ್ಲಿ ನಾವು ಕಾಲೇಜ್ಗೆ ಹೋಗ್ತೀವಿ. ಯಾಕೆ ಆಕಾಶ್, ನಿನ್ಗೆ ಎಷ್ಟು ಸಲ ಹೇಳಿದೆ ಹಂಗೆ ನೆಗಿಸ್ಬೇಡ ಅಂತ. ಹಂಸು, ನಾನೇನ್ ಮಾಡ್ಲಿ? ನೋಡ್ಕೊಂಡು ಸ್ಲೋ ಆಗಿ ಇದ್ ಮಾಡ್ಬೇಕು, ನಿಂಗೆ ಕಣ್ಣು ಕಾಣಿಸಲ್ವಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಗಿದೆಯಾ ಬೆಂಗಳೂರು? ಚೆನ್ನಾಗಿದೆ. ಬೆಂಗಳೂರು ಎಷ್ಟನೇ ಸಲ ಇದು? ಬೆಂಗಳೂರು ಫಸ್ಟ್ ಒಂದು 5. 5ನೇ ಸಲನಾ? ಬೆಂಗಳೂರಿಗೆ ಗೊತ್ತಿರೋದ 5ನೇ ಸಲ? ಅಯ್ಯೋ ನೀನು. ಓ, ಹಂಗಾರೆ ಬೆಂಗಳೂರು ಚೆನ್ನಾಗಿ ನೋಡಿದ್ಯಾ ನಮ್ಮ ಜೊತೆಗೆ ಈ ಸಲ ಸುತ್ತಿ. ಹೌದು. ಇನ್ನು ನೆಕ್ಸ್ಟ್ ಟೈಮ್ ಬಂದ್ರೆ ನಿನ್ಗೆ ಯಾವ್ದನ್ನು ತೋರ್ಸೋದ್ ಬೇಡಲ್ಲ, ನೀನೇ ಹೇಳ್ತೀಯ ಎಲ್ಲ ನೋಡಿದ್ದೀನಿ ಬಿಡ್ರಿ, ಬೆಂಗಳೂರಲ್ಲಿ ನೋಡೋದೇನೈತೆ ಅಂತ. ಗೈಸ್, ಇಲ್ಲಿ ಎಷ್ಟು ಕ್ಲೀನ್ ಆಗಿದೆ ಅಂತಂದರೆ, ಆ್ಯಕ್ಚುಲಿ ಇಷ್ಟು ಕ್ಲೀನಾಗಿ ನಮ್ಮ ಬೆಂಗಳೂರು ಸಿಟಿ ಇರಬೇಕು. ಏರ್ಪೋರ್ಟ್ ಮಾತ್ರ ಇಷ್ಟು ಕ್ಲೀನಾಗಿದೆ, ಇಷ್ಟು ಟ್ರಾಫಿಕ್ ಸೆನ್ಸಾರ್ಸ್ ಇದೆ, ಕ್ಲೀನಾಗಿ ವರ್ಕ್ ಆಗ್ತಾ ಇದೆ, ಒಳ್ಳೆ ಗ್ರೀನ್ಸ್ ಇದೆ, ಗ್ರೀನ್ರಿ ಇದೆ. ಪಾರ್ಕ್ ನೋಡಿ ಹಿಂಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ. ಯಾಕೆ ಹೇಳಿ, ಇಲ್ಲಿ ಮಿನಿಸ್ಟ್ರುಗಳು, MLAಗಳು ಎಲ್ಲರೂ ಓಡಾಡ್ತಾ ಇರ್ತಾರಲ್ಲ, ಅದಕ್ಕೆ ಇಷ್ಟು ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಅದೇ ಪಬ್ಲಿಕ್ ಓಡಾಡೋ ಜಾಗ ನಮ್ಮ ಬೆಂಗಳೂರು ಎಷ್ಟು ಕಚಡವಾಗಿರುತ್ತೆ ಯೋಚನೆ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರೋಡ್ಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಆ್ಯಂಡ್ ಪಾರ್ಕ್ ಮೇಂಟೆನೆನ್ಸು. ಎಲ್ಲೇ ಏನೇ 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 ಏನೈತೆ? ಫ್ಲೈಟಾ? ಎಲ್ಲಿ ಹೋಯ್ತು? ಅಲ್ಲಿ ಬಿಡು, ನಮ್ಮ ಸಿಗ್ನಲ್ ಬಿಡ್ತು. ಮುಂದೆ ಹೋಗಪ್ಪ, ಸಿಗ್ನಲ್ ಬಿಡ್ತು. ಲುಕ್ ಕೊಡ್ಬೇಡ. ಹಿಂಗೆಲ್ಲ ಇರ್ತಾರೆ ಗೈಸ್ ಗಾಡಿ ಓಡಿಸ್ಬೇಕಾರೆ. ಎಲ್ಲ ಇರ್ತಾರೆ ಗಾಯ್ಸ್. ಎಸ್ ಗಾಯ್ಸ್. ಗಾಯ್ಸ್ ಹೆಂಗೆ ಇದು? ಹಿಂಗೆಲ್ಲ ಇರ್ತಾರೆ ಗಾಯ್ಸ್. ಅಯ್ಯೋ ದೇವ್ರೆ, ನಿನ್ನ ನೋಡಿ ನಮ್ಮ ಟ್ರೋಲರ್ಸ್ ಅದು ಏನೇನ್ ಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ ಕಣೆ. ಯಾಕೆ ಇನ್ನೊಂದ್ಸಲ ಹೇಳು. ಏ ನಾಗವಲ್ಲಿ, ಅದ್ ಯಾವ್ದೋ ಇದ್ರಲ್ಲಿ ಪಿಕ್ಚರ್ ಅಲ್ಲಿ ನಾಗವಲ್ಲಿ ಕೇಳ್ತಾರಲ್ಲ, ಯಾಕೆ ಯಾಕೆ ಅಂತ ಹಂಗಿತ್ತು ಕಣೆ ನಿನ್ ರಿಯಾಕ್ಷನ್. ಯಾಕೆ ಅಂತ ನಾನು ಕೇಳಿದ್ದು. ಹಂಗೆ ಇರ್ತಾರೆ ಗಾಯ್ಸ್ ಅಂದ್ರಲ್ಲ, ಹಂಗೆ ಗೈಸ್. ನಾನು ಇವಾಗ ಹೋಗ್ತಾ ಇರೋದು ಕಂಪ್ಲೀಟ್ ಆಗಿ ಇದು ಏರ್ಪೋರ್ಟ್ ರೋಡ್ ಆಯ್ತಾ. ಹೆಂಗಿದೆ ನೋಡಿ ರೋಡ್ಸ್, ಹೆಂಗಿದೆ ಮೇಂಟೆನೆನ್ಸ್, ಹೆಂಗಿದೆ. ಇದೇ ಮೇಂಟೆನೆನ್ಸ್ ನಮ್ಮ ಬೆಂಗಳೂರಲ್ಲೂ ಮಾಡ್ಬೋದಲ್ವಾ? ಯಾಕೆ ಮಾಡಲ್ಲ? ಅಲ್ಲಿ ಅವರೆಲ್ಲ ಓಡಾಡಲ್ಲ, ಅಲ್ಲಿ ನಾವುಗಳು ಓಡಾಡೋದು. ಶತ್ರುಗಳ ಆಶೀರ್ವಾದ. ಕರೆಕ್ಟ್. ಒಳ್ಳೆ ಟೈಮಿಂಗ್ಸ್ ಅಲ್ಲ? ಹೌದು ಗೈಸ್. ಈಗ 2ನೇ ಶೂಟಿಂಗ್ ಲೊಕೇಶನ್ಗೆ ಬರ್ತಿದ್ದೀವಿ. ಇವತ್ತು 2ನೇ ಕಮರ್ಷಿಯಲ್ ಶೂಟ್ ಬಂದು IIBS, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡಿ ಒಳಗಡೆ ಹೋಗ್ತಾ ಇದ್ದೀವಿ. ಬಿಸ್ನೆಸ್ ಸ್ಟಡಿ ಒಳಗಡೆ ಹೋಗಿ ಕೆಳಗಡೆ ಸೆಲ್ಲಾರಲ್ಲಿ ಪಾರ್ಕಿಂಗ್ ಮಾಡಿ ಮೇಲ್ಗಡೆ ಹೋಗಿ ಮತ್ತೆ ಶೂಟ್ ಮಾಡ್ಬೇಕು. ಏನು ಮಾಡಬೇಕು? ಶೂಟ್ ಮಾಡಬೇಕು. ಬನ್ನಿ ಗೈಸ್, ಬನ್ನಿ. ಗೈಸ್ ಅನ್ನೋದು ಮಾತ್ರ ಬಿಡಲ್ಲ ಅಂತಾಳಿ ಇವಳು ಅಲ್ವಾ? ಎಸ್ ಗಾಯ್ಸ್. ಎಸ್ ಗಾಯ್ಸ್. ಇದು ಸೆಲ್ಲಾರಲ್ಲಿ ಪಾರ್ಕಿಂಗ್ ಹಾಕಿ ಅಂತಂದ್ರು. ಬನ್ನಿ ಪಾರ್ಕಿಂಗ್ ಹಾಕೋಣ ಸೆಲ್ಲಾರಲ್ಲಿ. ಓ, ನಮ್ಮ ಮಹೇಶ್ ಅಣ್ಣ ನೋಡಿ, ನಮ್ಮ ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಮಹೇಶ್ ಅಣ್ಣ ಇಲ್ಲವ್ರೆ. ಬನ್ನಿ ಮಾತಾಡ್ಸೋಣ ಗೈಸ್, ಬನ್ನಿ ಹೊರಡೋಣ. ಸೆಲ್ಲಾರಲ್ಲಿ ಪಾರ್ಕಿಂಗ್. ಹಲೋ ಮಹೇಶ್ ಅಣ್ಣ, ಹೌ ಆರ್ ಯು? ಚೆನ್ನಾಗಿದ್ದೀರಾ? ಎಷ್ಟು ವರ್ಷದ ನಂತರ ಭೇಟಿ? ತುಂಬ ವರ್ಷದ ನಂತರ. 2012 ಪ್ರೇಮಡ್ಡ. ಇಲ್ಲ, ಅದಾದ್ಮೇಲೆ ಸಿಕ್ಕಿದ್ವಲ್ಲ ನಾವು ಒಂದ್ಸರಿ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ. ಸಿಕ್ಕಿದ್ದೀವಿ. 2020 ಸಿಕ್ಕಿದ್ವಿ. 20ರಲ್ಲಿ ಸಿಕ್ಕಿದ್ದೀವಿ. 6 ವರ್ಷ ಆಯಿತು. 2026 ಭೇಟಿ ಗೈಸ್, ತುಂಬ ವರ್ಷಗಳ ನಂತರ.
ಬ್ರದರ್ ನಿಮಗೆ ಒಂದು ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಅಲ್ವಾ? ಯಾವ್ದು ಹೇಳಿ? ಮಿಂಚೂಳು ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟ್ರಪ್ಪ ಇವರು. ಇವಾಗ ಇನ್ನೊಂದು ಪಿಕ್ಚರ್ ಮಾಡ್ತಿದ್ದೀರಾ ತಾನೇ? ಹೇಳಿದ್ರು ನಿನ್ನೆ ಆಲ್ರೆಡಿ ಯಾವುದೋ ಶೆಡ್ ಹುಡುಕ್ತಾ ಇದ್ದೀರಂತೆ. ಹುಷಾರು, ಶೆಡ್ ಹುಡುಕಿ ಆಮೇಲೆ ಆ ಶೆಡ್ ಕತೆ ಆಗ್ಬಿಟ್ಟತ್ತು. ಬನ್ನಿ ಗೈಸ್. ಎಲ್ಲಿ ಗೈಸ್? ಬನ್ನಿ ಗೈಸ್ ಬೇಗ. IIBS ಕ್ಯಾಂಪಸ್ಸು ತುಂಬಾ ಆ್ಯಂಬಿಯನ್ಸ್ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಬಿಸ್ನೆಸ್ ಸ್ಟಡೀಸ್ ಮಾಡೋರಿಗೆ ಒಳ್ಳೆ ಕಾಲೇಜ್ ಇದು, ಬಿ ಸ್ಕೂಲ್ ಅಂತ ಹೇಳಿ. ಈ ಸ್ಕೂಲ್ ಬಗ್ಗೆ ಕಂಪ್ಲೀಟಾಗಿ ಸ್ಕೂಲೆಲ್ಲ ಬಿ ಸ್ಕೂಲ್ ಅಂತ ಹೇಳ್ತಾರೆ ಸ್ಟಡೀಸ್ನ. ಆದರೆ ಕಾಲೇಜ್ ಇದು IIBS ಕಾಲೇಜ್ನ ಯಾರೆಲ್ಲ ಕಂಪ್ಲೀಟಾಗಿ ಡೀಟೇಲ್ಡಾಗಿ ನೋಡಬೇಕು ಅಂತೀರ ಡಿಜಿಟಲ್ ಮಾಧ್ಯಮದಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಕಂಪ್ಲೀಟಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದಾದ ನಂತರ ನಾವು ಶೂಟಿಂಗ್ ಮುಗಿಸ್ಕೊಂಡು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೀದಾ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ಗೈಸ್. ಫೈನಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಮನೆ ಈ ತಿಂಗಳು ಶಾಪಿಂಗ್ ಬಿಲ್ಲು ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ತಗೋ ಅಂತ ಹೇಳಿ ಒಂದು ಟ್ರಾಲಿ ತುಂಬಿಸ್ಕೊಂಡಿದ್ದಾಳೆ. ಎಷ್ಟಾಗುತ್ತೋ ಬಿಲ್ಲು. ಫೈನಲಿ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಫುಡ್ ಮೆಟೀರಿಯಲ್ಸ್ಗಳು, ವಾಷಿಂಗು, ಅದು ಇದು ಎಲ್ಲ ತೊಗೊಂಬಿಟ್ಟಿದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ನೋಡೋಣ ಬಿಲ್ ಎಷ್ಟಾಗುತ್ತೆ ಅಂತ. ಗೈಸ್ ನಾವು ಬಂದಿರೋ ಈ ಶಾಪಲ್ಲಿ ಎಲ್ಲ ಆಫರಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ನಿಮಗೆ ಸೇವಿಂಗ್ಸ್ ಆಗುತ್ತೆ. ನೀವೇನಾದರೂ ನಾಗರಬಾವಿ, ಕೆಂಗೇರಿ ಸುತ್ತಮುತ್ತ, ಉಲ್ಲಾಳ, ಉಪನಗರ ಇಲ್ಲೆಲ್ಲೇ ಮನೆ ಇದ್ರೂ ಇಲ್ಲೇ ಬಂದು ಶಾಪಿಂಗ್ ಮಾಡಿ ಫುಲ್ಲು ಸೇವ್ ಮಾಡ್ಬೋದು. ಲೊಕೇಶನ್ ಬೇಕು ಅಂತಂದರೆ ಲೊಕೇಶನ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಲೊಕೇಶನ್ ಹಾಕ್ತೀನಿ. ಕೊಡಿ ತುಂಬಿ ಅಂತ ಹೇಳಿ ತಾಕಂತ ತುಂಬಿಟ್ಟಿದ್ದಾಳೆ. ಒಂದು ಕ್ಯಾರಿಯರ್ ಆಗುವಷ್ಟು. ಯಪ್ಪ ಇಷ್ಟೇ ಅಂತೀಯಲ್ಲೇ, ಇಷ್ಟೊಂದು ಇದೆಯಲ್ಲೇ ನಂದಿನಿ. ಐಟಮ್ಸ್ ಮನೇಲಿದೆ, ರೈಸ್ ತಗೊಂಡಿಲ್ಲ, ಇನ್ನೂ ಏನು ತಗೊಂಡಿಲ್ಲ ಅಂತಿದ್ಯಲ್ಲೇ. ಮತ್ತೆ ಬೇರೆ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೀನಿ. ಒಂದು ವಾರಕ್ಕಾಗೋಷ್ಟು ತಗೊಂಡಿದ್ದೀನಿ. ಬಿಲ್ಲು ಏರ್ತಾ ಇದೆ ಶಿವ. ಆಲ್ರೆಡಿ 4071. ಇನ್ನೂ ಒಂದು 3-4 ಐಟಮ್ ಇದೆ. 4,500 ಬಿಲ್ಲು ಡನ್ನು. ಈ ತಿಂಗಳ ಮನೆ ಬಿಲ್ಲು 4,071 ರೂಪಾಯಿಗಳು. ಉಂಡಾ ಮೋಸ್ತು. ಸದ್ಯಕ್ಕೆ ಇಷ್ಟೇ ಮೇಡಮ್, ಆಮೇಲೆ ನೋಡ್ಕೊಳ್ಳೋದ. ಎಷ್ಟಿದೆ ಮೇಡಮ್? 4,000 ಕೊಡಿ ಮೇಡಮ್. ಯಪ್ಪ ಅಯ್ಯೋ ದೇವ್ರೆ ಮೇಡಮ್, ನೀವೇನು ಹಿಂಗೆ ಮಾಡಿಬಿಟ್ರಿ. ಬಿಲ್ ನೋಡಿ ಇಲ್ಲಿ. ಯಪ್ಪ 4,356 ರೂಪಾಯಿ ಆಯಿತು. ನಡಿಯಮ್ಮ ಹೋಗೋಣ ಮನೆ ಕಡೆಗೆ. ಎಲ್ಲರೂ ನೋಡಿದ್ದೀರಾ, ದಿನಸಿ ಅಂಗಡಿಯಲ್ಲೂ ಬೌನ್ಸರ್ ಈಸ್ ವೈಟಿಂಗ್. ದಿನಸಿ ಅಂಗಡಿಯಲ್ಲೂ ಬೌನ್ಸರ್ ಹಿಡ್ಕೊಂಡು ನಡೆಸ್ತವ್ರೆ. ಅಂದರೆ ಬೆಂಗಳೂರಲ್ಲಿ ಇದೊಂದೇ ಅಂಗಡಿ ನೋಡ್ರಿ. ಫುಲ್ ಆಚೆ ಬರ್ತಿದ್ದಂಗೆ ಎಲ್ಲ ಒಂದ್ಸಲ ಚೆಕಪ್ ಮಾಡಿ ಇವರೇ ಚೀಲದೊಳಗಡೆ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಗುರು. ನೋಡಿ ಇವಾಗ ಚೆಕಿಂಗ್ ಸ್ಟಾರ್ಟ್ ಆಯಿತು. ಫುಲ್ಲು ಬಿಲ್ ಹಿಡ್ಕೊಂಡು ಫುಲ್ಲು ಸಾಮಾನು ಹಿಡ್ಕೊಂಡು ಎಲ್ಲ ವೆರಿಫೈ ಮಾಡಿ ಚೆಕ್ ಮಾಡ್ತಾರೆ. ಈ ಅಂಗಡಿ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತೋರಿಸ್ತೀನಿ ನೋಡಿ. ಈ ಅಂಗಡಿ ಹೆಸರು VR ರೈಸ್ ವರ್ಲ್ಡ್ ಅಂತ ಹೇಳಿ ಫೇಮಸ್ ಅಂಗಡಿ. ನಾಗರಬಾವಿಯಿಂದ ಉಲ್ಲಾಳಿಗೆ ಹೋಗೋ ಜಾಗದಲ್ಲಿ ಸಿಗುತ್ತೆ. ನಾಗದೇವನಹಳ್ಳಿಯಿಂದ ನೆಕ್ಸ್ಟ್ ಸ್ಟಾಪು ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಶಿರ್ಕೆ ಅಪಾರ್ಟ್ಮೆಂಟು. ಶಿರ್ಕೆ ಅಪಾರ್ಟ್ಮೆಂಟ್ ಆಪೋಸಿಟ್ ಇರುವಂತಹ VR ರೈಸ್ ವರ್ಲ್ಡು. ಈ ಜಾಗಕ್ಕೆ ಬಂದರೆ ನಿಮಗೆ ಬಿಗ್ ಸೇವಿಂಗ್ಸ್ ಆಗುತ್ತೆ ಗಾಯ್ಸ್. ನೋಡಿ ಎಲ್ಲ ಚೀಲದೊಳಗೆ ತುಂಬ್ತವ್ರು ಇವಾಗ. ಪಟನ ಎಲ್ಲ ತುಂಬಿ ಅವರೇ ನಮ್ಮ ಕಾರಿಗೆ ಇಟ್ಟು ಕೊಡ್ತಾರೆ. ನೋಡಿ ಹನುಮಂತನ ಕೈಯಲ್ಲಿ ಮೂಟೆ ಒರೆಸ್ಕೊಂಬಂದಂಗೆ ನಂದಿನಿ ಬೆಂಗಳೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಮೂಟೆ ಒರೆಸ್ಕೊಂಡು ಹೋಯ್ತವಳೆ. ಹೆಂಗಕ್ಕ ನೀನು? ಸೂಪರ್ ಕಣಕ್ಕ. ಇವತ್ತಿನ 2 ಶೂಟನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಟ್ರಾವೆಲಿಂಗ್ ಟೈಮ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇತ್ತು, ಯಾಕೆಂದರೆ ಲಾಂಗು. ಸೊ ನಾವಿರೋ ಲೊಕೇಶನಿಂದ ಸೌತಿಂದ ನಾರ್ತ್ಗೆ ಹೋದಂಗೆ ಆಯಿತು. ಸೊ ಹೆಚ್ಚು ಕಡಿಮೆ ಇವತ್ತಿನ ನಮ್ಮ ಟ್ರಾವೆಲಿಂಗ್ ಅವರ್ಸ್ ಆಫ್ ಜರ್ನಿ ಬಂದು 3 to 4 ಅವರ್ಸ್ ಆದರೆ ನಾವು ಕಿಲೋಮೀಟ್ರ್ ಹೋಗಿರೋದು ಹೆಚ್ಚು ಕಡಿಮೆ 4 ಅವರ್ ಹೋಗಿ 4 ಅವರ್ ಬಂದು ಮಧ್ಯದಲ್ಲಿ ಶೂಟು ಮಾಡ್ಕೊಂಬಂದಿದ್ದೀವಿ. ಸೊ ಅನ್ಬಿಲೀವೆಬಲ್. ಸೊ ಇದರಿಂದಾಗಿ ಬ್ಯಾಕ್ ಪೈನು ಮತ್ತೊಂದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದರೆ ನಾವು ಡೈಲಿ ಇದೇ ರೀತಿ ಟ್ರಾವೆಲ್ ಮಾಡ್ತಿದ್ರೆ ನಮ್ಮ ಬಾಡಿನೂ ಸಪೋರ್ಟ್ ಮಾಡಲ್ಲ. ಇದು ಗೊತ್ತಿದೆ, ಅದಕ್ಕೋಸ್ಕರ ಒಂದಷ್ಟು ಹೋಮ್ ರೆಮಿಡೀಸ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಇದೇ ರೀತಿ ಹೆಚ್ಚಿನ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ಗಾಗಿ ಫ್ಯಾಮಿಲಿ ಮ್ಯಾನ್ನ ಸಬ್ಸ್ಕ್ರೈಬ್ ಮಾಡಿ.